ಅಲ್ಲ. ಸೌಂದರ್ಯ ಅವರೇ, ನಿನ್ನೆ ಹಾಗೆ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಿ. ಅದು ನಿಮ್ಮ ಮನಸ್ಸು ನೋಯೋ ಹಾಗೆ ನಡ್ಕೊಂಡ್ಲು. ಏನು ಅನ್ಕೋಬೇಡಿ. ದೀಪಾ ಅವರೇ, ತಿಂಡಿ ತಾ ಬನ್ನಿ. ಏನು ಎಲ್ಲರೂ ಇಷ್ಟೊಂದು ಖುಷಿ ಖುಷಿಯಾಗಿದ್ದೀರಾ? ಏನು ಸಮಾಚಾರ? ಅದು ಬೀಗ್ರೆ, ಇವತ್ತು ನಮ್ಮ ಮಳೆಯಂದ್ರು ನನ್ನ ಮಗಳು ದೀಪ ಬಾ ತಿಂಡಿ ಕೊಡು ಅಂತ ಕರೆದ್ರು. ಅವರು ಬರೀ ದೀಪು ಅಂದಿಲ್ಲ, ದೀಪ ಅವರೇ ಅಂತ ಮರ್ಯಾದೆ ಕೊಟ್ಟು ಕರೆದ್ರು. ಹೌದಲ್ವಾ? ಈಗಿನ ಕಾಲದಲ್ಲಿ ಗಂಡಸರೆಲ್ಲ ಹೆಂಡತಿರಿಗೆ ಹೋಗೆಲೆ ಬಾರೆಲೆ ಅಂತ ಕರೆಯೋ ಕಾಲದಲ್ಲಿ ಇವರು ದೀಪು ಅವರೇ ಅಂತ ಕರೆದ್ರು. ಅಮ್ಮ ದೀಪ, ನೀನು ಕೂತ್ಕೊಮ್ಮ, ಒಟ್ಟಿಗೆ ತಿಂಡಿ ತಿನ್ನೋಣ. ರಾತ್ರಿನೂ ಅಷ್ಟೇ, ಎಲ್ರಿಗೂ ನೀನೇ ಬಡಿಸ್ದೆ. ಈಗ ಜಾಜಿ ಬಡಿಸ್ತಾಳೆ. ಜಾಜಿ ಬಾಮ್ಮ. ಕೂತ್ಕೋ, ಎಲ್ರು ಒಟ್ಟಿಗೆ ತಿಂಡಿ ತಿನ್ನೋಣ. ಕೂತ್ಕೋ ದೀಪ. ಕೂತ್ಕೊಳ್ಳಿ. ದೀಪು ಕೂತ್ಕೊಳ್ಳಮ್ಮ. ಅಳಿ ಅಂದ್ರೆ ಬಾಯಿ ತುಂಬಾ ಹೇಳ್ತಾ ಇಲ್ವಾ ಕೂತ್ಕೊಳ್ಳಿ ಅಂತ? ಪಕ್ಕದಲ್ಲೇ ಕೂತ್ಕೋ. ಅಳಿಯನು ಮಗಳು ದಿನ ಹೀಗೆ ಪಕ್ಕದಲ್ಲೇ ಕೂತ್ಕೊಂಡು ಊಟ ತಿಂಡಿ ಎಲ್ಲ ಮಾಡ್ತಾರೆ ಅಂತ ಅನ್ಸುತ್ತೆ ಅಲ್ವಾ ಬೀಗ್ರೆ? ನರಸಿಂಹ, ನೀವಾ ಸರ್? ಬೇಬಿ ಅನ್ಕೊಂಡೆ. ಏನ? ಏನಿಲ್ಲ. ಏನು ಮಲಗಲಿಲ್ಲ ಸರ್? ಎದ್ದು ಬಂದ್ಬಿಟ್ಟಿದ್ದೀರಾ? ಈಗ ಟೈಮ್ ಎಷ್ಟು ಅನ್ಕೊಂಡಿದ್ಯಾ? ಅಲ್ಲ, ನನ್ನ ಮಗಳು ಹೇಳಿದ ಕೆಲಸನ ಮಾಡೋದು ಬಿಟ್ಟು ಏನು ನಿದ್ರೆ ಮಾಡ್ತಿದ್ಯಾ? ನೋಡೋ, ನಾನು ಜಾಗಿಂಗ್ ಹೋಗಿ ಬರೋ ಅಷ್ಟರಲ್ಲಿ ಇವೆಲ್ಲ ಕೆಲಸ ಮಾಡಿ ಮುಗಿಸಿರು. ಅರ್ಥ ಆಯ್ತಾ? ಸರಿ ಸರ್. ನಿಂಗಿದೆ ಕಣ ಇವತ್ತು ಗ್ರಹಚಾರ. ಬಾಯ್ಸ್ ರೆಡಿಯಾಗಿ, ಎಸ್ ಐ ಹೊರಟಿದ್ದಾನೆ, ಬರ್ತೀನಿ. ಬೇಬಿ
ನಿಮ್ಮ ಅಪ್ಪನಿಗೆ ಇವತ್ತು ಮಾರಿ ಹಬ್ಬ. ಆಟ ಶುರು ಮಾಡೋಣ ಬಾಯ್ಸ್. ಯಾರು ನೀವೆಲ್ಲ ನನ್ನ ಜೊತೆ ಯಾಕೆ ಜಾಗಿಂಗ್ ಮಾಡ್ತಿದ್ದೀರಾ? ಮಂಕಿ ಕ್ಯಾಪ್ ಯಾಕೆ ಹಾಕಿದ್ಯಾ? ಯಾರು ನೀವೆಲ್ಲ? ಮಂಕಿ ಕ್ಯಾಪ್ ಯಾರದು? ಪೊಲೀಸ್ ಹೊಡೆದಿದ್ದು ಯಾರು ನೋಡಿಲ್ಲ ಅಲ್ಲ? ದೀಪು ಮಗಳೇ, ನೀನು ಅಳಿಯಂದ್ರು ಪಕ್ಕದಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇರೋದನ್ನ ನೋಡ್ತಿದ್ರೆ ಸಾಕ್ಷಾತ್ ಶಿವ ಪಾರ್ವತಿನ ನೋಡ್ದಂಗಾಯ್ತು ಕಣ. ಅದರಲ್ಲೂ ಅಳಿಯಂದ್ರು ನಿನ್ನ ಪ್ರೀತಿಯಿಂದ ದೀಪು ಅವರೇ ಅಂತ ಕರೀತಿದ್ರಲ್ಲ, ನನಗೆ ಎಷ್ಟು ಆನಂದ ಆಗೋಯ್ತು ಗೊತ್ತೇನಮ್ಮ. ಆಮೇಲೆ ನೀನು ತಿಂಡಿ ತಿಂತಾ ಇದ್ರೆ ನೀರೆಲ್ಲ ತಂದು ಕೊಡ್ತಾರೆ. ಅಪ್ರಂಜಿ ಅಂತ ಅಳಿಯಂದ್ರು ಕಣಮ್ಮ. ನಮ್ಮ ಅಳಿಯಂದ್ರಲ್ಲಿರೋ ಒಂದು ಸಣ್ಣ ಗುಣ ಕೂಡ ನಿನ್ನ ಮಗ ಅನ್ನಿಸ್ಕೊಂಡವನಲ್ಲಿಲ್ವಲ್ಲ. ನೋಡಿ, ನನ್ನ ಮಗನ ವಿಷಯನ ತರಬೇಡಿ. ಪದೇ ಅವನ ಹೆಸರು ಯಾಕೆ ಹೇಳ್ತೀರಾ ನೀವು? ಅಲ್ಲ ಕಡೆ, ಅದು ಏನು? ಅಯ್ಯೋ, ನೀವಿಬ್ರು ಸುಮ್ಮನೆ ರೀ. ಆಯ್ತಮ್ಮ, ಆಯ್ತು. ದೀಪು, ನೀವು ಹಬ್ಬಕ್ಕೆ ಬರೋದನ್ನೇ ಎದುರು ನೋಡ್ತಿರ್ತೀವಿ. ಒಂದು 4 ದಿನ ಇದ್ದು ಹೋಗೋ ಥರ ಬಾಮ್ಮ. 4 ದಿನ ಅಲ್ಲ ಕಣ್ಮ, 40 ದಿನ ಬೇಕಾದರೂ ಅಲ್ಲಿರಿ. ಬೇಕಾದರೆ ನಿಮ್ಮ ಯಜಮಾನ್ರಿಗೆ ಹೇಳ್ಬಿಡು, ಅದೇನೋ ಈ ಪುಸ್ತಕದ ಥರ ತೆಗೆದು ಕೊಟ್ಟ ಅಂತ ಮಾಡ್ತಾರಲ್ಲ, ಅದನ್ನು ನಮ್ಮೂರಲ್ಲೇ ಮಾಡಲಿ, ಏನು ತೊಂದರೆ ಇಲ್ಲ. ಹೇಳ್ತೀಯ ಅಲ್ವಾ? ಸರಿ ಪೊಲೀಸಪ್ಪ. ದೀಪೋ, ನಾನಿನ್ನು ಬರ್ತೇನಮ್ಮ. ಹೊಡ್ತಿದ್ದೀರಾ? ಡ್ಯೂಟಿಗೆ ರಜೆ ಇಲ್ಲ. ಆಮೇಲೆ ಅಳಿಯಂದ್ರು ಮೊದಲನೇ ಬಾರಿ ಬರ್ತಾ ಇರೋದು, ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡ್ಕೋಬೇಕಲ್ಲ ನಾವು. ಬರ್ತೀವಮ್ಮ. ಸರಿ. ಪಾಪ ಅಪ್ಪ ಅಮ್ಮ ಅಳಿಯನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ನನ್ನ ಜೊತೆ ಆತ್ಮೀಯವಾಗಿರೋದು ನೋಡಿ ಅದನ್ನ ನಿಜ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ವಾಸ್ತವ ಗೊತ್ತಾದರೆ ತುಂಬ ನೊಂದ್ಕೋತಾರೆ. ಏನಾದರೂ ಮಾಡಿ ಯಾವತ್ತೂ ಇದ್ರ ಬಗ್ಗೆ ಗೊತ್ತಾಗದಿರೋ ಥರ ನೋಡ್ಕೋಬೇಕು. ಸರೋಜಾ, ಮಗಳೇ, ಏನಾಯ್ತು? ಏನಾಯ್ತು? ಗೊತ್ತಿಲ್ಲ, ಜಾಗಿಂಗ್ ಹೋಗ್ತಾ ಇದ್ದ, ಯಾರೋ ಒಂದಷ್ಟು ಜನ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ರು. ಅಂತ ಕೆಲಸ ನೀವೇನ್ರಿ ಮಾಡಿದ್ರಿ? ನನ್ಗೆ ನಮ್ಮ ಗೊತ್ತು. ಡ್ಯಾಡ್, ಯಾರು ಅಂತ ಹೇಳಿ, ಅವ್ರನ್ನ ಒದ್ದು ಒಳಗೆ ಹಾಕ್ಸೋಣ. ಯಾರು ಅಂತ ಗೊತ್ತಿದ್ರೆ ನಾನೇ ಹೊಡಿತಿರ್ಲಿಲ್ವಾ? ಯಾರೋ 4 ಜನ ಮಂಕಿ ಕ್ಯಾಪ್ ಹಾಕೊಂಡು ಹೊಡೆದಾಕ್ಬಿಟ್ರು.
ನರಸಿಂಹ ಎಲ್ಲಿದ್ದಾನೆ? ಮೇಲಿದನ್ರಿ. ಮೇಲೆ ಅಕ್ಕಿ ಕಾಳು ಎಣಿಸ್ತಿರ್ಬೇಕು. ಹೌದಾ? ಹೋಗಿ ನೋಡು ಫಸ್ಟು ಇದನ್ನ ಅಂತ. ಹೋಗೆ. ಅಯ್ಯೋ ರಾಮ ರೀ, ಇಲ್ಲಿ ಬನ್ರಿ. ಏನೇನಿದ್ದಲೇ ಮೇಲೋಗು ಅಂದ್ರೆ ಇಲ್ಲೆಲ್ಲ ಹೋಗ್ತಿದ್ಯಾ? ಏನೇ ಇಲ್ಲಿ ನೋಡ್ರಿ, ಅಡ್ಗೆ ಮನೆನೆಲ್ಲ ಹೇಗೆ ಹಾಳು ಮಾಡಿದೆ ಅಂತ. ಇಲ್ಲಿನ ಡ್ಯಾಡ್, ಇದನ್ನೆಲ್ಲ ಮಾಡಿರೋದು ಇಲಿ ಅಲ್ಲ, ಆ ನರಸಿಂಹ. ರಾತ್ರಿ ಎಲ್ಲ ಏನು ತಿನ್ನಕ್ ಸಿಗದೆ ಈ ತರ ಮಾಡಿದಾನೆ. ಅದೆಲ್ಲ ಇರ್ಲಿ, ಫಸ್ಟ್ ನೋಡು ಇದನ್ನ ಅಂತ. ನಾನು ನೋಡ್ತೀನಿ. ಏಯ್ ಬಾರೆ ನಡೀರಿ, ಮೆತ್ಕೆ ಬಾ. ನಿಧಾನ. ಅಲ್ಲ ಬೇಗ್ರೆ, ಇವತ್ತೊಂದಿನ ಇದ್ಬಿಟ್ಟು ನಾಳೆ ಹೋಗ್ಬೋದಿತ್ತು. ಅದು ನಮಗೆ ಸ್ಟೇಷನಲ್ಲಿ ರಜಾ ಸಿಗೋದಿಲ್ಲ. ಇವತ್ತು ಅಳಿಯ ಮಗಳು ಎಲ್ಲ ಬರ್ತಾ ಇದ್ದಾರಲ್ಲ, ಹೆಂಗಸರಿಗೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ. ನನ್ನ ತಂಗಿ ಬೇರೆ ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾಳೆ, ಬೇಗ ಬನ್ನಿ ಅಂತ. ಇನ್ನೊಂದ್ಸಲ ಬಂದಾಗ ಒಂದು 4-5 ದಿನ ಇದ್ದೇ ಹೋಗ್ತೀವಿ. ಸರಿ, ಹಾಗೆ ಮಾಡಿ. ಅದೇಂದ್ರೆ ಅಯ್ಯೋ, ಇನ್ನೂ ಬೇಗ ಬರ್ತಾರೆ ಬಿಡಿ ಅಲ್ವಾ ಸೌಂದರ್ಯ? ಆದಷ್ಟು ಬೇಗನೆ ಕಳಿಸ್ಕೊಡ್ತೀವಿ ಬಿಡಿ. ಸರಿ, ಹಬ್ಬಕ್ಕೆ ನೀವೆಲ್ಲ ಮರೀದೆ ಬರಲೇಬೇಕು. ಖಂಡಿತ ಬರ್ತೀವಿ. ಸುಕನ್ಯಾ. ಹಾಂ ಬಾಬಾ. ಅಯ್ಯೋ, ಇದೆಲ್ಲ ಯಾಕೆ? ಅಯ್ಯೋ ತಗೊಳ್ಳಿ, ಪರವಾಗಿಲ್ಲ. ತಗೊಳ್ಳಿ. ಇಲ್ಲಿ ಆಟೋ ಹೊತ್ಬೇಕಾದ್ರೆ ಮೇನ್ ರೋಡ್ಗೆ ಹೋಗ್ಬೇಕಾ? ನೀವು ಇಲ್ಲಿಗೆ ಬರ್ತೀವಿ ಅಂತ ಮೊದಲೇ ನಮಗೆ ತಿಳಿಸಿದಿದ್ರೆ ಕಾರ್ನ ಬಸ್ ಸ್ಟ್ಯಾಂಡ್ಗೆ ಕಳಿಸ್ತಾ ಇದ್ವಿ. ನೀವು ಈ ಥರ ಆಟೋದಲ್ಲಿ ಬರೋದು ನಮ್ಮ ಸ್ಟೇಟಸ್ಗೆ ಹೊಂದಲ್ಲ. ಸುಕನ್ಯಾ, ಈ ಮಾತೆಲ್ಲ ಈಗ ಬೇಕಾ? ಅಪ್ಪ ಅವರ ಅನುಕೂಲ ಹೇಗೋ ಬಂದಿದ್ದಾರಲ್ಲ, ಅದಕ್ಕೆ ಖುಷಿ ಪಡೋಣ. ಕರೆಕ್ಟಾಗಿ ಹೇಳಿದೆ ಅಣ್ಣ. ಈಗಲೂ ನೀವು ಆಟೋಲಿ ಯಾಕೆ ಹೋಗಬೇಕು? ನಮ್ಮ ಮನೇಲಿ ಇಷ್ಟೊಂದು ಕಾರ್ಗಳಿದೆ, ನಾವೇ ಯಾರು ಬಸ್ ಸ್ಟ್ಯಾಂಡಿಗೆ ಬಿಡ್ತೀವಿ. ಅಯ್ಯೋ, ಪರವಾಗಿಲ್ಲ ಬಿಡಿ ಸರ್, ನಾವು ಹೋಗ್ತೀವಿ. ಪರವಾಗಿಲ್ಲ ಬಿಡಿ, ಆರಾಮಾಗಿ ಡ್ರಾಪ್ ಮಾಡ್ತಾರೆ. ಭಾಸ್ಕರ್, ಬನ್ನಿ. ಬರ್ತೀವಿ. ಹಾಂ ಬನ್ನಿ. ಅಲ್ಲ, ಬರ್ತೀವಿ. ನಿದ್ದೆ ಮಾಡ್ತಿದ್ದಾನ ನರಸಿಂಹ? ಏ ನರಸಿಂಹ, ಇವನ್ಗೆ ಯಾಕೆ ಮೇಡಮ್ ನೀರು ಹಾಕ್ಬಿಟ್ರಿ? ಮಲ್ಗಿದ್ಯಲ್ಲ ಅದಕ್ಕೆ. ನಾನೇನು ತಪ್ಪು ಮಾಡಿದೆ ಮೇಡಮ್? ಮಲಗಿರೋನ ಎಬ್ಬಿಸ್ಬಾರ್ದು, ಆಯಸ್ ಕಮ್ಮಿ ಆಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಈ ಥರ ಪೊಂಗಿ ಊದಿದ್ರೆ ನಂಬೋ ಅಷ್ಟು ದಡ್ಡಿ ನಾನಲ್ಲ. ಕೆಲಸ ಮಾಡು ಅಂದರೆ ಯಾಕೋ ಮಲಗಿದ್ದೆ? ಏನು ಮೇಡಮ್, ನಿದ್ದೆನ ಮಲ್ಕೊಂಡೆ ಅಲ್ವಾ ಮಾಡೋದು? ಏಯ್, ನನ್ನ ಮಗಳಿಗೆ ಎದುರು ತರ ಕೊಡ್ತೀಯ? ಮಿತ್ಕೆ ಇಲ್ಲೇ ನಾವು. ಸಾರ್, ಏನಾಯ್ತು ಸಾರ್? ಏನಿಲ್ಲ, ಇವತ್ತು ವರ್ಕೌಟ್ ಸ್ವಲ್ಪ ಜಾಸ್ತಿ ಆಯಿತು, ಅದಕ್ಕೆ. ಹೌದು, ನೀನು ಇಲ್ಲೇ ಇದ್ದ ಅಥವಾ ಹೊರಗಡೆ ಏನಾದರೂ ಹೋಗಿದ್ದ? ಏನು ಸರ್, ಇಷ್ಟೊಂದು ಅಕ್ಕಿ ಕಾಳು ಎಣ್ಸಕ್ಕೆ ಕೊಟ್ಬಿಟ್ಟು ಇಲ್ಲೇ ಇದೆಯಾ ಹೊರಗೋಗಿದ್ಯಾ ಅಂತ ಕೇಳ್ತಿರಲ್ಲ ಸರ್. ಏನು ಅಪ್ಪ ಮಗಳಿಬ್ರು ಒಳ್ಳೆ ತಮಾಷೆ ಮಾಡ್ತೀರಾ ಸರ್? ಅದೇನೋ ಕೆಲಸ ಎಲ್ಲ ಮುಗೀತಲ್ಲ ಅಂದ್ಬಿಟ್ಟು ಗ್ಯಾಪಲ್ಲಿ ನಿದ್ದೆ ಮಾಡ್ದಪ್ಪ ಅಷ್ಟೇ. ರೀ, ಇವನ್ ಅಂತ ಹುಡುಗ ಅಲ್ಲ ರೀ, ಸುಮ್ಮನೆ ಅನುಮಾನ ಪಟ್ರಲ್ಲ. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ನೀವು 3 ಜನದಲ್ಲಿ ನೀವು ಒಬ್ಬರೇ ಒಳ್ಳೆಯವ್ರು ಅನ್ಸುತ್ತೆ. ಸೋ ಸ್ವೀಟ್ ಆಫ್ ಯು. ಅದು ಸರಿ, ನಿಮ್ಗೇನಾಯ್ತು ಸರ್?
ಯಾರೋ ನಮ್ಮ ಡ್ಯಾಡ್ಗೆ ಏಯ್ ಮಗಳೇ, ಏನಿಲ್ಲ, ಜಾಗಿಂಗ್ ಹೋಗ್ತಿದ್ನಲ್ಲ, ಒಂದು ಸಣ್ಣದಾಗಿ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಐ ಆಮ್ ಫೈನ್. ಆಗ್ಲೇ ನೋಡಿದ್ರೆ ಯಾರೋ ಓಡೋದ್ರಲ್ರಿ. ಏನಿಲ್ಲ. ಏನ್ ಸರ್, ನೀವು ನೋಡಿದ್ರೆ ಆಕ್ಸಿಡೆಂಟು ಅಂತೀರಾ, ಮೇಡಮ್ ನೋಡಿದ್ರೆ ಯಾರೋ ಸರಿಯಾಗಿ ತದ್ಕಿದ್ದಾರೆ ಅಂತಾರೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಅಷ್ಟಕ್ಕೂ ನಿಮ್ಮನ್ನು ಮುಟ್ಟೋ ಗಂಡಸು ಈ ಊರಲ್ಲಿ ನನ್ನನ್ನು ಬಿಟ್ರೆ ಯಾರಿದ್ದಾರೆ ಸರ್? ಟಂಗ್ ಟ್ವಿಸ್ಟ್ ಆಗುತ್ತೆ ಸರ್. ಅಂದ್ರೆ ನಿಮ್ಮನ್ನು ಮುಟ್ಟೋ ಗಂಡಸು ಈ ಊರಲ್ಲಿ ಯಾರಿದ್ದಾರೆ ಅಂತ ಹೇಳಕ್ ಬಂದೆ. ಯಾರೋ ಹಳೇ ದುಶ್ಮನ್ ಇರಬೇಕು ಸರ್. ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ, ಕ್ಲೂ ಸಿಕ್ಕೇ ಸಿಗುತ್ತೆ. ಯಾರು ಅಂತ ಗೊತ್ತಾದ್ರೆ ಮಿಸ್ ಮಾಡಿದೆ ನನಗೆ. ಯಾಕಪ್ಪ? ನಿಮ್ಮ ಮೈ ಮುಡ್ದವನ್ನ ಕೈ ಮುಡ್ದಾಕ್ಬಿಡ್ತೀನಿ. ಗೊತ್ತಾದ್ರೆ ಹೇಳ್ತೀನಿ. ಹಾ, ಏಯ್ ನರಸಿಂಹ, ಯಾಕೋ ಅಡುಗೆ ಮನೆನ ಚೆಲ್ಲಾಪಿಲ್ಲಿ ಮಾಡಿಟ್ಟಿದ್ಯಾ? ಬಾ 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 ಬಾ, ನಿಮ್ಮ ಬಾಯಲ್ಲಿ ಎಂಥ ಸುಳ್ಳು ಹೇಳ್ತಾ ಇದ್ದೀರಲ್ಲ ಮೇಡಮ್. ರಾತ್ರಿ ನೀವೇ ತಾನೇ ಬಂದು ಅಡುಗೆ ಮನೆಯಿಂದ ಸ್ನ್ಯಾಕ್ಸ್ ಎತ್ಕೊಟ್ಟಿದ್ದು, ಅಷ್ಟು ಬೇಗ ಮರ್ತ್ಬಿಟ್ರಾ? ಓಹೋ, ಅಪ್ಪ ಅಮ್ಮ ಇದ್ದಾರೆ ಅಂತ ನಾಟಕ ಮಾಡ್ತಾ ಇದ್ದೀರಾ? ವಾಟ್? ನಾನು ಯಾವಾಗೂ ನಿನಗೆ ತಂದ್ಕೊಟ್ಟೆ? ಏನು ಮೇಡಮ್, ರಾತ್ರಿ ನೀವೇ ಬಂದು ಪಾಪ ಕೆಲಸ ಮಾಡಿ ಇಷ್ಟೊಂದೆಲ್ಲ ಸುಸ್ತಾಗಿದೆಯಾ, ಮನೇಲಿ ಅಡುಗೆ ಬೇರೆ ಇಲ್ಲ, ಇರೋದು ಇದಿಷ್ಟೇ ಸ್ನ್ಯಾಕ್ಸು ಅಂತ ನೀವೇ ತಾನೇ ತಂದ್ಕೊಟ್ಟಿದ್ದು. ಮಗಳೇ, ಏನೇ ಇದೆಲ್ಲ? ನೋ ಡ್ಯಾಡ್, ನಾನು ಯಾಕೆ ಹಾಗೆ ಮಾಡಲಿ? ಇವನೇ ನನ್ನ ಅತ್ತೆ ಮಗನ ಅಥವಾ ಬಾಯ್ ಫ್ರೆಂಡಾ? ಈಗಲ್ದೇ ಇದ್ರು ಯಾವತ್ತಿದ್ರು ನಾನೇ ನಿನ್ನ ಬಾಯ್ ಫ್ರೆಂಡು ಬೇಬಿ. ನೋಡು ನರಸಿಂಹ, ಮನೆಯವ್ರ ಮುಂದೆ ಸುಮ್ಮನೆ ಸುಳ್ಳು ಹೇಳ್ಬೇಡ. ಹೌದಾ? ಮೋಸ್ಟ್ಲಿ ಕನ್ಸಲ್ಲಿ ಬಂದಿರಬೇಕು ಮೇಡಮ್. ಹೋಗ್ಲಿ, ಸಾರಿ. ಅಕ್ಕಿ ಕಾಳೆಲ್ಲ ಎಣಿಸ್ತೀಯಾ? ಹಾಂ, ಎಣ್ಸೀನಲ್ಲ. ಎಷ್ಟಿದೆ? 5,16,420. ಎಷ್ಟು ಹೇಳಿ ಮೇಡಮ್? 5,16,420. ಎಷ್ಟು ಹೇಳಿ ಸರ್? 5,16,420 ಇರ್ಬೋದೇನೋ. ಅದು ಹೇಗೆ ಎಕ್ಸಾಕ್ಟ್ ಆಗಿ ಅಷ್ಟೇ ಇದೆ ಅಂತ ಹೇಳ್ತಿದ್ಯಾ? ಬೇಕಾದ್ರೆ ಎಣ್ಸ್ ನೋಡಿ. ಇರು, ನಾನು ನೋಡ್ತೀನಿ. ಏಯ್, ಬುದ್ಧಿ ಇದೆಯೇನೆ ನಿನಗೆ? ಏನು ಮಾಡ್ತಾ ಇದೀಯ ನೀನು? ಹೋಗಪ್ಪ, ನೀನು ಹೋಗಿ ಮುಖ ತೊಳ್ಕೊ ಹೋಗು. ಹಾಂ ಮೇಡಮ್. ಇಲ್ಲೇ ಇರು, ಇನ್ನೂ ಕೆಲಸ ಇದೆ, ಎಲ್ಗೂ ಹೋಗ್ಬೇಡ. ಕೆಳಗೆ ಹೇಳ್ತೀನಿ ಮೇಡಮ್. ಇಲ್ಲ ಯಾರಂತ ಗೊತ್ತಾದ್ರೆ ಮಿಸ್ ಮಾಡಿದೆ. ನಾನು ಹೇಳ್ತೀನಿ, ಹೋಗಪ್ಪ. ಲೇ, ಬಾತ್ರೂಮಿಗೆ ಬರೇ. ಯಾಕ್ರಿ? ಏಯ್, ಬಿಸಿ ನೀರು ಶಾಖ ಕೊಡು ಬಾ. ಗೀಸರ್ ಆನ್ ಮಾಡಿದ್ಯಲ್ಲ? ಹಾಂ, ನಡೀರಿ. ನಿಧಾನ. ದೀಪಾ, ಅಪ್ಪ ಅಮ್ಮ ಊರಿಗೆ ಹೋದ್ರು ಅಂತ ಬೇಜಾರಲ್ಲಿದ್ಯಾ? ಇಲ್ಲ ಅಕ್ಕ, ಇಷ್ಟು ದಿವಸದಲ್ಲಿ ಮೊದಲನೇ ಸಲ ಅಪ್ಪ ಅಮ್ಮ ಈ ಮನೆಗೆ ಬಂದು ಊಟ ಮಾಡಿ ಇಲ್ಲೇ ಉಳ್ಕೊಂಡಿದ್ದು ನಂಗೆ ತುಂಬ ಖುಷಿ ಆಯಿತು. ಆದರೆ ನಾನು ಯೋಚನೆ ಮಾಡ್ತಿರೋದು ಚಿರೋ ಅವ್ರ ಬಗ್ಗೆ. ಚಿರೋ ಬಗ್ಗೆನಾ? ಹ್ಞೂ ಅಕ್ಕ, ಅವ್ರು ನನ್ನ ಜೊತೆ ಊರಿಗೆ ಬರ್ತಿದ್ದಾರೆ ಅಲ್ವಾ, ಅವ್ರು ನಮ್ಮ ಮನೆ ಹೊಂದುತ್ತಾ ಇಲ್ವಾ? ದೊಡ್ಡ ಮನೇಲಿದ್ದವರು ನಮ್ಮಂಥವ್ರ ಮನೇಲಿ ಹೆಂಗಿರ್ತಾರೆ, ಅಲ್ಲಿ ಊಟ ತಿಂಡಿ ಹೆಂಗೆ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೀನಿ ಅಕ್ಕ. ಅದಕ್ಕೆ ಅವ್ರು ಬರ್ದೇ ಇರೋದೇ ಒಳ್ಳೆಯದು ಅಂತ ಅನಿಸ್ತಿದೆ. ಏನು ದೀಪ ನೀನು, ನಿಮ್ಮ ಅಪ್ಪ ಅಮ್ಮ ಊರಿಗೆ ಕರೆದಾಗ ಕರ್ಕೊಂಡು ಬರ್ತೀನಿ ಅಂತ ಎಲ್ಲರೂ ಮುಂದೆ ಹೇಳ್ದವನ್ನ ನೀನೇ ಬರೋದು ಬೇಡ ಅಂತಿದ್ಯಲ್ಲ. ಚಿರು ನೋಡೋಕೆ ಸ್ವಲ್ಪ ಹೊರಟನೆ, ಆದರೆ ಅವನ ಮನಸ್ಸು ಮಗುವಿನ ಥರ. ನಿನ್ನ ಜೊತೆ ಕೋಪದಿಂದ ನಡ್ಕೋಬೋದು, ಆದರೆ ನಿನ್ನ ಮನೆಯವ್ರಿಗೆ ಮರ್ಯಾದೆ ಕೊಡೋದು ಗೊತ್ತಿದೆ ಅವನಿಗೆ. ಚಿರುಗೆ ಏನು ಕೊಟ್ಟರು ತಿಂತಾನೆ, ಅಂಥದ್ದೇ ಬೇಕು ಇಂಥದ್ದೇ ಬೇಕು ಈ ಥರ ಎಲ್ಲ ಏನೂ ಹೇಳಲ್ಲ. ಆಮೇಲೆ ಅವನಿಗೆ ಎಲ್ಲಿ ಹೇಗಿರಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಅನ್ಕೊಂಡಂಗೆ ಏನೂ ಆಗಲ್ಲ, ಆರಾಮಾಗಿ ಅವನ ಜೊತೆ ಊರಿಗೆ ಹೋಗ್ಬಾ. ಅಲ್ಲ, ಆದರೆ ಏನಾದರೆ? ಅಪ್ಪ ಅಮ್ಮ ಇಲ್ಲಿ ಬಂದಾಗಿಂದ ಊರಿಗೆ ಹೊರಡೋವರೆಗೂ ನನ್ನ ಮನಸ್ಸಲ್ಲಿ ಆತಂಕ ಇತ್ತು. ಯಾಕೆ? ನಾನು ಈ ಮನೆಯಲ್ಲಿ ಕೆಲಸದೋಳ ಥರ ಇದ್ದೀನಿ, ಸೊಸೆ ಆಗಿಲ್ಲ. ಚಿರು ಅವ್ರು ನನ್ನ ಹೆಂಡತಿಯಾಗಿ ಒಪ್ಕೊಂಡಿಲ್ಲ ಅಂತ ಅಪ್ಪ ಅಮ್ಮಂಗೆ ಗೊತ್ತಾಗ್ಬಿಡತ್ತೆ ಅಂತ ಹೆದರ್ಕೊಂಡಿದ್ದೆ. ಸದ್ಯ ದೇವ್ರ ದಯದಿಂದ ಆ ಥರ ಏನೂ ಆಗಲಿಲ್ಲ.
ಆದರೆ ಊರಿಗೆ ಹೋದ್ಮೇಲೆ ಚಿರು ಅವ್ರು ಹೇಗೆ ನಡ್ಕೋತಾರೋ ಏನೋ. ಅಪ್ಪ ಅಮ್ಮಂಗೆ ಅನುಮಾನ ಬಂದುಬಿಟ್ರೆ? ನೆನ್ನೆ ನೈಟ್ ನೀನು ಊಟ ಬಡಿಸುವಾಗ ಅವನೇನಾದರೂ ಅನ್ನ ಇಲ್ಲ ತಾನೆ? ಆಮೇಲೆ ಬೆಳಗ್ಗೆ ನೀನು ತಿಂಡಿ ತಿನ್ನುವಾಗ ಫಸ್ಟ್ ಟೈಮ್ ನಿನ್ನ ಹೆಸರಿಡ್ದು ಕರೆದ್ನಂತೆ. ಆಮೇಲೆ ನಿನಗೆ ನೆತ್ತಿ ಹತ್ತದಾಗ ನೀರು ಕೊಟ್ಟನಂತೆ, ಪಕ್ಕದಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದ್ನಂತೆ. ಇಷ್ಟೆಲ್ಲ ಮಾಡಿದವನಿಗೆ ಊರಿಗೆ ಬಂದಾಗ ನಿಮ್ಮ ಅಪ್ಪ ಅಮ್ಮನ ಮುಂದೆ ಹೇಗಿರಬೇಕು ಅಂತ ಗೊತ್ತಾಗಲ್ವಾ? ನೋಡು, ನೀನು ತುಂಬ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಅವನ ಜೊತೆ ಊರಿಗೆ ಹೊರಡು. ಸರಿ ಅಕ್ಕ. ನೋಡು ದೀಪ, ನಿನಗೆ ಇನ್ನೂ ಏನಾದರೂ ಅನುಮಾನ ಇದ್ದರೆ ಒಂದು ಸಲ ಚಿರು ಹತ್ರ ಹೋಗಿ ಮಾತಾಡ್ಬಿಡು.